ಎಲ್ರಿಗೂ ನಮಸ್ಕಾರ. ಪ್ರಾಚೀನ ಭಾರತೀಯ ಸಮಾಜದಲ್ಲಿ ಸ್ವಯಂವರ ಅನ್ನುವಂಥದ್ದು ಒಂದು ವೈವಾಹಿಕ ಸಂಪ್ರದಾಯವಾಗಿತ್ತು. ಇದರಲ್ಲಿ ಅತಿ ಬಲಶಾಲಿಯಾದ ಮತ್ತು ಬುದ್ಧಿವಂತ ವರ ವಿವಿಧ ಸ್ಪರ್ಧೆಗಳನ್ನು ಗೆದ್ದು ವಧುವಿಗೆ ಇಷ್ಟವಾಗಬೇಕಿತ್ತು. ಇದೇ ತರನಾಗಿ ಒಂದು ಜಾತಿಯ ಹುಳು ರಾಣಿಯನ್ನ ಮೆಚ್ಚಿಸೋಕೆ ತನ್ನ ಬಲ ಪ್ರದರ್ಶಿಸುತ್ತೆ ಅನ್ನೋ ವಿಶೇಷ ಚಟುವಟಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಸ್, ನೇಚರ್ ಆಲ್ಸೋ ಹ್ಯಾಸ್ ಅ ಸ್ವಯಂವರ. ಇದು ಜೇನುಹುಳದ ಜೀವನ ಕಥೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜೇನುಗೂಡಿನಲ್ಲಿ 3 ಥರದ ಹುಳುಗಳನ್ನು ನಾವು ನೋಡ್ತೇವೆ. ಒಂದು ರಾಣಿ ಜೇನು, ಕ್ವೀನ್ ಹನಿ ಬಿ, ಇಸ್ ದ ಮದರ್ ಆಫ್ ಎವ್ರಿ ಅದರ್ ಬಿ. ಹರ್ ಸೋಲ್ ಜಾಬ್ ಈಸ್ ಟು ಲೇ ಎಗ್ಸ್ ಅಪ್ ಟು 2000 per day. 2 ವರ್ಕರ್ ಬಿ, ದ ಫಿಮೇಲ್ ಹನಿ ಬಿ. ದೇ ಡೂ ಎವ್ರಿಥಿಂಗ್ ಎಲ್ಸ್. ದೇ ಕಲೆಕ್ಟ್ ನೆಕ್ಟರ್, ವಾಟರ್, ಹನಿ. 3ನೇದು ದ ಡ್ರೋನ್ ಬೀಸ್, ದ ಓನ್ಲಿ ಮೇಲ್ ಇನ್ ದ ಕಾಲನಿ. The only purpose is to meet with a virgin queen from another colony. The story of Swayamvara ಶುರುವಾಗೋದು ಇಲ್ಲಿಂದ. ಕ್ವೀನ್ ಹನಿ ಬಿ ರೆಡಿ ಫಾರ್ ದ ಮೀಟಿಂಗ್ ಫ್ಲೈ. ಇಟ್ ಫ್ಲೈಸ್ ಅವೇ ಫ್ರಮ್ ದ ಕಾಲನಿ ಅ ಫ್ಯೂ ಕಿಲೋಮೀಟರ್ಸ್. ಅಲ್ಲಿದ್ದ ರಾಣಿ ಜೇನು ಡ್ರೋನ್ ಜೇನುಗಳಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸುತ್ತೆ. ಅದೇನಂದ್ರೆ, ಯಾವ ಒಂದು ಶಕ್ತಿಶಾಲಿ ಡ್ರೋನ್ ಅತಿ ಮೇಲಕ್ಕೆ ಹಾರಿ ಬೇರೆಲ್ಲ ಡ್ರೋನ್ ಜೇನುಹುಳುಗಳನ್ನು ಸೋಲಿಸುತ್ತೋ ರಾಣಿ ಅದರ ಜೊತೆ ಸೇರುತ್ತೆ. ಅದೇ ವಿಜಯಶಾಲಿ. ದ ಟ್ರಾಜಿಡಿ ಈಸ್ ಡ್ರೋನ್ ವಿಲ್ ಡೈ ಆಫ್ಟರ್ ಮೇಟಿಂಗ್. ಹೌದು, ಡ್ರೋನ್ ರಾಣಿಯ ಜೊತೆ ಸೇರಿದಾದ ಮೇಲೆ ಸಾವನ್ನಪ್ಪುತ್ತೆ. ದ ಪರ್ಪಸ್ ಆಫ್ ಇಟ್ಸ್ ಲೈಫ್ ಎಂಡ್ಸ್ ದೇರ್. ನೇಚರ್ ಟಾಟ್ ಅಸ್ ಲಾಂಗ್ ಎಗೋ, ಡಿಸೈರ್ ಡಸಂಟ್ ಡಿಸೈಡ್ ದ ರೈಟ್, ಕೆಪಾಬಿಲಿಟೀಸ್ ಡಸ್. ಹೌದು, ಪ್ರಕೃತಿ ಯಾವತ್ತೂ ಅರ್ಹತೆಯನ್ನು ಆರಿಸುತ್ತೆ. ಧನ್ಯವಾದ.